Today we are at Congress Bhavan in Racecourse Road, where a protest is led by the Congress leaders are claiming that BJP has turned this Dharmasthala episode into a political agenda, where they have given religious colors to the Dharmasthala episode. Not only this, but also BJP leaders are claimed that they want the case to be given to the higher authority, that is the NIA from SIT. But Chief Minister Siddaramaiah has said the case won't be given to any higher authorities, but it will remain to SIT. So now we shall talk to the Congress leaders and know more about it. ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಏನಲ್ಲಿ ಅವ್ಯವಹಾರ ನಡೆದಿದೆ, ಪ್ರಾಮಾಣಿಕತೆ ನಡೆದಿದೆಯೋ ಅಲ್ವೋ ಅಪಪ್ರಚಾರ ನಡೀತಾ ಇದೆಯನ್ನ ತನಿಖೆ ಮಾಡಲಿಕ್ಕೆ ಇವತ್ತು SIT ರಚನೆ ಮಾಡಿದೆ. ಇವತ್ತು SIT ರಚನೆ ಮಾಡಿರತಕ್ಕಂಥ ಇವತ್ತು ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆ ಅವರೇ ಸ್ವಾಗತ ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಅವರ ಅವಧಿ ಒಳಗಡೆ ತನಿಖೆ ನಡೆಸೋದು ಬಿಟ್ಟು ಇವತ್ತು ಉದ್ದೇಶಪೂರ್ವಕವಾಗಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಇವತ್ತು NIA ಕೊಡಿ CBI ಕೊಡಿ ಅಂತ ಇದ್ದಾರೆ. ಅವ್ರ ಸರ್ಕಾರ ಇದ್ದಾಗ ಏನು ಬಿಜೆಪಿಯನ್ನೆಲ್ಲ ಸತ್ತೋಗ್ಬಿಟ್ಟಿದ್ರಾ? ಆದ್ದರಿಂದ ಧರ್ಮನ ಇವತ್ತು ಎಳ್ಕೊಂಬರಬೇಡಿ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿ ಧರ್ಮದವರು ಹೋಗ್ತಾರೆ. ಧರ್ಮಸ್ಥಳ ಕ್ಷೇತ್ರ ಪುಣ್ಯಕ್ಷೇತ್ರ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಲ್ಲಿ ಯಾವುದೇ ರೀತಿ ಅವ್ಯವಹಾರನ ದೇವರ ಮೇಲೆ ಯಾರು ಹೊರಿಸ್ತಾ ಇಲ್ಲ, ಧರ್ಮಾಧಿಕಾರಿ ಮೇಲೆ ಹೊರಿಸ್ತಾ ಇಲ್ಲ. ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣನ ಬೆಳಕಿಗೆ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಇವತ್ತು ಅಡ್ಡಿಪಡಿಸ್ತಾ ಇದ್ದಾರೆ ಯಾರು? ಬಿಜೆಪಿಯವರು. ಅವ್ರ ಜೊತೆ ಇವತ್ತು ನಕಲಿ ಜಾತ್ಯತೀತ ಜನತಾದಳದ ನಾಯಕರು ಸಹ ಸೇರಿದ್ದಾರೆ. ಆದ್ದರಿಂದ ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರೋದನ್ನ ಕೂಡಲೇ ಕೈ ಬಿಡಬೇಕು. ಧರ್ಮಸ್ಥಳ ಪವಿತ್ರವಾದಂಥ ಸ್ಥಳದಲ್ಲಿ ಇವತ್ತು ಅಪವಿತ್ರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿರೋರಲ್ಲ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಪಕ್ಕದಲ್ಲಿ ನಿಂತಿದ್ದಾರೆ. ನಿಜವಾಗ್ಲೂ ಮಾನ್ಯ ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇಡೀ ರಾಜ್ಯದ ರಾಷ್ಟ್ರದ ಜನತೆಗಿದೆ. ಆದರೆ ದಯಮಾಡಿ ನೀವು ಭ್ರಷ್ಟಾಚಾರಿಗಳ ಜೊತೆ ವೇದಿಕೆಯನ್ನು ಹಂಚ್ಕೊಬಾರ್ದು. ಯಾಕಂದರೆ ಭ್ರಷ್ಟಾಚಾರಿಗಳು ಇವತ್ತು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ರಾಜ್ಯಕ್ಕೆ. ಆದ್ದರಿಂದ ಧರ್ಮಸ್ಥಳಕ್ಕೆ ಯಾರೂ ಬಂದು ಬೆಂಬಲ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಧರ್ಮವನ್ನು ಹಾಗೂ ಧರ್ಮಸ್ಥಳವನ್ನು ಇಡೀ ರಾಜ್ಯದ ಜನತೆ ನಂಬಿದ್ದಾರೆ. ಧರ್ಮಸ್ಥಳದಲ್ಲಿ ಏನೇ ತಪ್ಪಾಗಿದ್ರು ದೇವರು ಶಿಕ್ಷೆ ಕೊಡ್ತಾರೆ. ಆದರೆ ಈ ಭ್ರಷ್ಟಾಚಾರಿಗಳಿಗೆ ನೀವು ಬೆಂಬಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ಭ್ರಷ್ಟಾಚಾರಿಗಳ ಬೆಂಬಲವನ್ನು ಸಹ ಧರ್ಮಾಧಿಕಾರಿಗಳು ಸ್ವೀಕರಿಸಬಾರ್ದು ಅಂತ ನಾವು ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ.